ಈಗಾಗಲೇ ಯಾವ ಕಾರಣಕ್ಕೆ ನಾವು ಆಚರಿಸ್ತೀವಿ ಅನ್ನುವಂಥದ್ದನ್ನು ಸುರೇಶ್ ಮಠದಾರ್ ಅವರು ಡೀಟೇಲ್ಸ್ ಆಗಿ ಹೇಳಿದರು. ಆಮೇಲೆ ಈ ವರ್ಷದ ಥೀಮ್ ಏನಿದೆ, ಥೀಮ್ ಬಗ್ಗೆಯೂ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದಟ್ ಈಸ್ ಕಲ್ಟಿವೇಟಿಂಗ್ ಕಲ್ಚರ್ ಆಫ್ ಪೀಸ್, ಅಂದರೆ ಶಾಂತಿಯುತವಾದಂಥ ಒಂದು ಪರಿಸರವನ್ನು ರಚನೆ ಮಾಡಲಿಕ್ಕೆ ಅಂಥ ಒಂದು ಸಂಸ್ಕೃತಿಯನ್ನು ನಮ್ಮಲ್ಲಿ ಬೆಳೆಸಬೇಕು. ಯಾಕಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ ಈಗಿನ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಸಂಸ್ಕೃತಿಯ ಆಧಾರದ ಮೇಲೆ ನಿಮ್ಮನ್ನು ಒಡೆದಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ರೀತಿಯಾದಂಥ ಒಡೆದಾಡುವ ನೀತಿ ಏನಾಗುತ್ತೆ ಅಂತ ಹೇಳಿದರೆ ಸಮಾಜದ ಶಾಂತಿಗೆ ಭಂಗ ತರುವಂಥದ್ದು ನಾವು ನೋಡ್ತೀವಿ. ಸೊ ಇದನ್ನು ನಿಯಂತ್ರಿಸಬೇಕಾಗಿರುವಂಥದ್ದು, ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಬೇಕಾಗಿರುವಂಥದ್ದು ಅನಿವಾರ್ಯ ಆಗಿರುತ್ತೆ. ಸೊ ಅಂತಹ ಒಂದು ಕಲ್ಚರನ್ನು, ಶಾಂತಿಯುತವಾದಂತಹ ಪರಿಸರವನ್ನು ರಚನೆ ಮಾಡಿಕೊಳ್ಳುವಂಥ ಒಂದು ಸಂಸ್ಕೃತಿಯನ್ನು ನಾನು ಬೆಳೆಸ್ಕೋಬೇಕಾಗಿದೆ ಅಥವಾ ನಾವೆಲ್ಲರೂ ಬೆಳೆಸ್ಕೋಬೇಕಾಗಿದೆ. ಅಂಥದ್ದನ್ನು ಬೆಳೆಸುವ ಒಂದು ಪ್ರಯತ್ನ ಸಂಸ್ಥೆಯ ಈ ಒಂದು ದಿನದ ಆಚರಣೆಯ ಮೂಲಕ ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ಗೆ ಯಾಕೆ ಶಾಂತಿಯುತವಾದಂಥ ವಾತಾವರಣ ಬೇಕು? ಜಸ್ಟ್ ನೀವು ಈಗಾಗಲೇ ಹೇಳಿದಾಗೆ ಮಧ್ಯಪ್ರಾಚ್ಯ ರಾಷ್ಟ್ರವನ್ನು ಅಥವಾ ಯುದ್ಧ ಪೀಡಿತ ಪ್ರದೇಶಗಳನ್ನು ಅಥವಾ ಆಫ್ರಿಕಾದ ಕೆಲವು ರಾಷ್ಟ್ರಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ಆಗ ನಿಮ್ಗೆ ಅರ್ಥ ಆಗುತ್ತೆ ನಮಗೆ ಶಾಂತಿಯುತವಾದಂಥ ವಾತಾವರಣ ಯಾಕೆ ಬೇಕು ಅಂತೇಳಿ. ಯುದ್ಧ ಪೀಡಿತ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳ ಜೀವಕ್ಕೆ ಯಾವತ್ತೂ ಗ್ಯಾರಂಟಿ ಇರಲ್ಲ. ಅವ್ರು ಯಾವಾಗ ಸಾಯ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನೀವು ಯಾರು ಕೂಡ ಸಾಯುವಂಥ ಯೋಚನೆಯಲ್ಲಿದ್ದೀರಾ? ನಾನೀಗ ಮನೆಗೆ ಹೋಗ್ಬೇಕಾದ್ರೆ ಸಾಯ್ತೀನಿ ಅನ್ನುವಂಥ ಒಂದು ವಾತಾವರಣ ಇದ್ದರೆ ನೀವು ಮನೆಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀರಿ? ನಡುತ್ತಾ ಹೋಗ್ತೀರಿ. ಅಂತಹ ಪ್ರದೇಶದಲ್ಲಿ ಎಷ್ಟೋ ಜನ, ಸಾವಿರ ಲಕ್ಷಾಂತರ ಕಡೆ ಕೋಟಿ ಜನ ಅಂತಹ ವಾತಾವರಣದಲ್ಲಿ ಈಗ ಬದುಕ್ತಾ ಇದ್ದಾರೆ. ನೀವು ಮೊದಲು ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಬದುಕಲಿಕ್ಕೆ ಹೆದರ್ತಾ ಇದ್ರು ಜನ. ಯಾಕಂದ್ರೆ ಯಾವಾಗ ಬಾಂಬ್ ಬೀಳುತ್ತೆ, ಯಾವಾಗ ನಾವು ಸಾಯ್ತೀವಿ ಅನ್ನೋದು ಗೊತ್ತಿರ್ತಾ ಇರಲಿಲ್ಲ. ರೈಟ್. ಅದೇ ರೀತಿ ಈಗ ಅಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಲೆಬನಾನ್ನಲ್ಲಿ ನೋಡಬೇಕಾದ್ರೆ ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ನಡೀತಿರುವಂಥ ಸಂಘರ್ಷ ನೋಡಿ, ಅಥವಾ ನೀವು ಇತ್ತೀಚಿನ ದಿನಗಳಲ್ಲಿ ಬಹಳ ಮೀಡಿಯಾಗಳಲ್ಲಿ ಬಂದಿರುವಂಥ ನಾವು ನೋಡ್ತೀವಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಫುಡ್ಗೋಸ್ಕರ ನಿಂತ ಒಬ್ಬ ಭಾರತೀಯ ಕರ್ನಾಟಕದ ಒಬ್ಬ ವ್ಯಕ್ತಿ ಫುಡ್ ಸಲುವಾಗಿ ಲೈನಲ್ಲಿ ನಿಂತಾನೆ. ಆ ವ್ಯಕ್ತಿಯ ಮೇಲೆ ಶೆಲ್ ದಾಳಿಯಾಗಿ ಹಿ ಹ್ಯಾಸ್ ಡೈಡ್, ಸತ್ತ. ಅಥವಾ ಎಷ್ಟೋ ಜನರು ಜಾಗತಿಕ ಮಟ್ಟದಲ್ಲಿ ಸಾಯುವಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಶಾಂತಿಯುತವಾದಂಥ ವಾತಾವರಣ ಇಲ್ಲದೆ ಇರುವುದರಿಂದ, ಸಂಘರ್ಷಗಳು ಉದ್ಭವ ಆಗ್ತಾ ಇರೋದ್ರಿಂದ. ಜಾಗತಿಕ ಮಟ್ಟದ ಸಂಘರ್ಷಗಳು ಮೊದಲು ಅದರಿಂದ ಜೀವವನ್ನು ಕಳ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ, ನಾವು ಅಧ್ಯಯನ ಮಾಡಿರುವ ಪ್ರಕಾರ ಅತಿ ಹೆಚ್ಚು ಹಕ್ಕಿನ ಉಲ್ಲಂಘನೆ ಮತ್ತು ಜೀವವನ್ನು ಕಳ್ಕೊಳ್ತಾ ಇರುವಂಥದ್ದು ಮಕ್ಕಳು ಮತ್ತು ಮಹಿಳೆಯರು. ಈ ಸಂಘರ್ಷಗಳಿಂದ ಬಹಳ ಜನ ಸಾಯೋರು ಯಾರು ಅಂತ ಹೇಳಿದ್ರೆ ಮಕ್ಕಳು ಸಾಯ್ತಾರೆ ಮತ್ತು ಮಹಿಳೆಯರು ಸಾಯ್ತಾ ಇದ್ದಾರೆ. ಸೊ ಅವರ ಹಕ್ಕನ್ನು ರಕ್ಷಣೆ ಮಾಡಬೇಕು, ಶಾಂತಿಯುತವಾದಂಥ ಒಂದು ಜಗತ್ತನ್ನು ನಿರ್ಮಾಣ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಸೊ ಅದಕ್ಕೋಸ್ಕರ ಹಲವು ಸಂಘಟನೆಗಳು ಜಾಗತಿಕ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತಾ ಇವೆ. ಅದರಲ್ಲಿ ವಿಶ್ವಸಂಸ್ಥೆಯು ಕೂಡ ಒಂದು. ಅವರು ಇಂತಹ ಏನು ದಿನಗಳ ಆಚರಣೆಯ ಮೂಲಕ ಜನರಲ್ಲಿ, ರಾಷ್ಟ್ರಗಳಲ್ಲಿ, ರಾಷ್ಟ್ರದ ಆಡಳಿತ ನಡೆಸುವಂಥ ವ್ಯಕ್ತಿಗಳಲ್ಲಿ ಆ ಒಂದು ದೃಷ್ಟಿಕೋನವನ್ನು ಬೆಳೆಸುವಂಥದ್ದು ಅಥವಾ ಅವರಲ್ಲಿ ಅಂಥ ಒಂದು ಭಾವನೆಯನ್ನು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿರುವಂಥದ್ದು ನಾವು ನೋಡ್ತೀವಿ. ಸೊ ಈ ಒಂದು ದಿನದ ಉದ್ದೇಶ ಯಾವುದಿದೆ ಅಂತ ಹೇಳಿದ್ರೆ, ಒಂದು ಅಂದರೆ ಈ ದಿನದ ಆಚರಣೆ ಮಾಡುವ ಉದ್ದೇಶ ಯಾವುದಿದೆ ಅಂತ ಹೇಳಿದ್ರೆ